ಆದರೆ ಹೊಸ ಪಟ್ಟಿ ರಚನೆಗೆ CM ಮತ್ತು DCM ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಆಲ್ರೆಡಿ ಪಟ್ಟಿ ರವಾನೆ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪಟ್ಟಿ ರವಾನೆ ಆಗಿದೆ. CM ತಮಗೆ ಯಾರು ಇಷ್ಟ ಇದ್ದಾರೋ ಅವ್ರ ಪಟ್ಟಿಯನ್ನು ಕಳಿಸಿದ್ದಾರೆ. DCM ಕೂಡ ಈಗ ಕಳಿಸಿದ್ದಾರೆ. ಆದರೆ ಹೊಸ ಪಟ್ಟಿ ರಚನೆಗೆ CM DCM ಮೀನಾಮೇಷ ಎಣಿಸ್ತಾ ಇದ್ದಾರೆ. ರಮೇಶ್ ಬಾಬು, ದಿನೇಶ್ ಅಮೀನ್ ಮಟ್ಟು, ಅದ್ರ ಜೊತೆಗೆ ಆರತಿ ಕೃಷ್ಣ. ಇನ್ನು ಸಾಗರ್ ಆಯ್ಕೆ ಕಸರತ್ತಿಗೆ ಮತ್ತೆ ನಡೆದಿದ್ಯ ಪ್ರಯತ್ನಗಳು. ಯಾರಿಗೆ ಸ್ಥಾನ ನೀಡಬೇಕೆಂಬ ಗೊಂದಲ ಮೂಡಿದ್ಯಾ ಹಾಗಾದ್ರೆ ಪಕ್ಷದ ಒಳಗಡೆ? ಹೈಕಮಾಂಡ್ಗೆ ಫೈನಲ್ ಲಿಸ್ಟ್ ಅನ್ನ ನೀಡಲಿಕ್ಕೆ ಈಗ ವಿಳಂಬ ಯಾಕೆ ಆಗ್ತಾ ಇದೆ? 4 ಹೊಸಬರನ್ನೇ ಆಯ್ಕೆ ಮಾಡ್ತಾರ ಹಾಗಾದ್ರೆ CM DCM? ಈಗಾಗಲೇ ನೀಡಿರುವ ಪಟ್ಟಿಯಲ್ಲೇ ಬದಲಾವಣೆ ಮಾಡ್ತಾರ? ಈ ಥರ ಒಂದಿಷ್ಟು ಲೆಕ್ಕಾಚಾರಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದ್ದಾವೆ. 4 MLC ಸ್ಥಾನಗಳ ಅಭ್ಯರ್ಥಿ ಈಗ ಒಂಥರ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆಯಾ? ಯಾಕಂದರೆ CM ಸಿದ್ದರಾಮಯ್ಯನವರ ಮನಸ್ಸಲ್ಲೂ ಒಂದಿಷ್ಟು ಜನ ಇದ್ದಾರೆ. ಅವ್ರ ಪಟ್ಟಿಯನ್ನು ರೆಡಿ ಮಾಡಿ ಹೈಕಮಾಂಡಿಗೆ ಕಳಿಸಿದ್ದಾರೆ. ಇನ್ನು DCM DK ಶಿವಕುಮಾರ್ ಅವರು ಕೂಡ ತಮಗೆ ಯಾರು ಇಷ್ಟ ಇದ್ದಾರೋ ಅವ್ರದ್ದೊಂದು ಪಟ್ಟಿ ರೆಡಿ ಮಾಡಿ ಹೈಕಮಾಂಡಿಗೆ ಕಳಿಸಿದ್ದಾರೆ. ಹೈಕಮಾಂಡ್ ಎರಡೂ ಪಟ್ಟಿಯನ್ನು ನೋಡಿದೆ. ಜೊತೆಗೆ ಹೈಕಮಾಂಡ್ ಮನಸ್ಸಲ್ಲಿ ಯಾರಿದ್ದಾರೆ ಅದು ಕೂಡ ಭಾಳ ಮುಖ್ಯ ಆಗ್ತದೆ. ಈ ಎಲ್ಲ ಪಟ್ಟಿಯನ್ನು ಬದಿಗೊತ್ತಿ ಹೊಸ ಪಟ್ಟಿಯನ್ನು ರಚನೆ ಮಾಡ್ತಾರಾ ಅಥವಾ ಈ ಕಳಿಸಿರುವ ಪಟ್ಟಿಯಲ್ಲೇ ಯಾರನ್ನಾರು ಆಯ್ಕೆ ಮಾಡ್ತಾರಾ? ಈ ಥರ ಒಂದಿಷ್ಟು ಹಲವಾರು ಗೊಂದಲಗಳಂತೂ ಸತ್ಯವಾಗಲೂ ನಡೀತಾ ಇದೆ. ಇನ್ನು ಲಿಸ್ಟ್ ಪೆಂಡಿಂಗ್ ಹಿನ್ನೆಲೆ ಸ್ಥಾನ ಪಡೆಯಲಿಕ್ಕೆ ಹೊಸಬರು ಈಗ ಯತ್ನ ಮಾಡ್ತಾ ಇದ್ದಾರೆ. AICC ಅಧ್ಯಕ್ಷರ ಮೂಲಕವೇ ರಾಹುಲ್ ಗಾಂಧಿ ಮೇಲೆ ಈಗ ಒತ್ತಡ ಹಾಕ್ತಾ ಇದ್ದಾರೆ. ಸಂಸದ ರಾಹುಲ್ ಗಾಂಧಿಗೆ ನಟರಾಜ್ ಗೌಡ್ರು ಈಗ ಒತ್ತಡ ಹಾಕ್ತಾ ಇದ್ದಾರೆ. ನೇರವಾಗಿ ಹೈಕಮಾಂಡನ್ನೇ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಮೂಲಕ ಖರ್ಗೆ ಮೇಲೆ ಅನಿಲ್ ತಡ್ಕಲ್ ಈಗ ಒತ್ತಡ ಹಾಕ್ತಾ ಇದ್ದಾರೆ. ತಮ್ಮನ್ನ ಪರಿಗಣಿಸುವಂತೆ CM ಮೇಲೆ ಉಗ್ರಪ್ಪ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೂಲಕ ಸುದರ್ಶನ್, BL ಶಂಕರ್ ಕೂಡ ಈಗ ಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಮೂಲಕ ಒತ್ತಡ ಹಾಕ್ತಾ ಇದ್ದಾರೆ ರಮೇಶ್ ಬಾಬು. ನನ್ನನ್ನ ಕನ್ಸಿಡರ್ ಮಾಡುವಂತೆ ರಾಹುಲ್ಗೆ ಆರತಿ ಕೃಷ್ಣ ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ. CM ಮೇಲೆ ಪ್ರೆಸ್ ಕ್ರಿಯೇಟ್ ಮಾಡ್ತಾ ಇರುವ ದಿನೇಶ್ ಅಮೀನ್ ಮಟ್ಟು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹರಿಪ್ರಸಾದ್ ಮೂಲಕ ಮಾಜಿ ಮೇಯರ್ ರಾಮಚಂದ್ರಪ್ಪ ಕೂಡ ಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳ ಪಟ್ಟಿ ಡಜನ್ ಗಟ್ಟಲೆ ಇದೆ. ಇವರೆಲ್ಲರೂ ಕೂಡ ರಾಜ್ಯ ನಾಯಕರನ್ನು ಭೇಟಿ ಆಗ್ತಾ ಇಲ್ಲ. CMನ DCMನ ಭೇಟಿಯಾಗಿ ಮನವಿ ಮಾಡ್ತಾ ಇಲ್ಲ. ನೇರವಾಗಿ ಜೇನುಗೂಡಿಗೆ ಕೈ ಹಾಕಿದ್ದಾರೆ. ನೇರವಾಗಿ ಹೈಕಮಾಂಡ್ ಮಟ್ಟದಲ್ಲೇ ಇವತ್ತು ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲೇ ಇವತ್ತು ಡಿಮ್ಯಾಂಡ್ ಇಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಗೆ ಈಗ ಒತ್ತಡ ಹಾಕ್ತಾ ಇದ್ದಾರೆ, ನಮಗೂ ಅವಕಾಶ ಕೊಡಿ ಅಂತ. ಹಾಗಾಗಿ ಇವತ್ತು ಹೈಕಮಾಂಡ್ ಕೂಡ ಈಗ ಯೋಚನೆಯನ್ನು ಮಾಡುತ್ತೆ. ಯಾಕಂದರೆ ಅವರ ವೇಟೇಜನ್ನು ನೋಡ್ತಾರೆ. ಇವ್ರನ್ನ MLC ಆಗಿ ಮಾಡ್ಬೋದಾ, ಇವರಿಂದ ಪಕ್ಷಕ್ಕೆ ಏನಾದರೂ ಸಕ್ಸಸ್ಫುಲ್ ಆಗ್ತದಾ ಅಂತ, ಅವ್ರ ಹಿನ್ನೆಲೆ ಏನು, ಈ ಹಿಂದೆ ಪಕ್ಷದಲ್ಲಿ ಎಷ್ಟು ಅವ್ರ ಕಾರ್ಯವೈಖರಿ ಇತ್ತು, ಹೀಗೆ ಎಲ್ಲವನ್ನೂ ಕೂಡ ಅಳೆದು ತೂಗಿನೇ ಹೈಕಮಾಂಡ್ ಅವರಿಗೆ ಸ್ಥಾನವನ್ನು ಕೊಡುತ್ತೆ. ಒಟ್ಟಿನಲ್ಲಿ 4 ಸ್ಥಾನ ಬಾಕಿ ಇದೆ. ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂಥ ಕುತೂಹಲ.